ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. RCBಯ ಬಗ್ಗೆ 2025ರ RCB ಟೀಮ್ ಬಗ್ಗೆ ಎರಡು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇದೆ ಅಂತಲೇ ಹೇಳ್ಬೋದಪ್ಪ. ಏನಪ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ಸು, ಏನು ಎತ್ತ ಅಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ 2025 ಮೆಗಾ ಹರಾಜು ನಡೀತಿದೆ ಅಂತ ಹೇಳ್ಬೋದು. ಎಲ್ಲ ಟೀಮ್ಗಳು ಯಾರ್ಯಾರನ್ನ ರಿಟೆನ್ಷನ್ ಮಾಡಬೇಕು. ಅದೇ ರೀತಿ IPL ಕೂಡ ಇದೆ. 30-31ನೇ ತಾರೀಕು IPL ಓನರ್ಸ್ಗಳನ್ನು ಕರೆದಿದ್ದಾರೆ. ರಿಟೆನ್ಷನ್ ಎಷ್ಟು ಬೇಕಾಗುತ್ತೆ, ಫಸ್ಟ್ ಬ್ಯಾಲೆನ್ಸ್ ಎಷ್ಟು ಬೇಕಾಗುತ್ತೆ ಅನ್ನೋ ಒಂದಿಷ್ಟು ಮೀಟಿಂಗ್ಗಳನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇದ್ರ ನಡುವೆ RCB ಇಂಟ್ರೆಸ್ಟಿಂಗ್ ಆಗಿ ಯಾರನ್ನ ಪರ್ಚೇಸ್ ಮಾಡ್ತಾರೆ, ಅದರಲ್ಲೂ ಈಗಾಗಲೇ ನಿಮಗೆ ರೂಮರ್ಸ್ ಗೊತ್ತಿರ್ಬೋದು. ಕನ್ನಡಿಗ KL ರಾಹುಲ್ ಅವರನ್ನ ಲಕ್ನೋ ಸೂಪರ್ ಜೈಂಟ್ಸ್ RCB ತಂಡಕ್ಕೆ ಟ್ರೇಡ್ ಮಾಡಲಿದೆ, ಅದು ಆಕ್ಷನ್ಗಿಂತ ಮುಂಚೆ. ಅದಾದ ನಂತರ ನೆಕ್ಸ್ಟ್ ನೋಡೋದ್ರೆ RCBಯ ಮೈನ್ ರಿಟರ್ನ್, ಈಗ ಇರೋ ಪ್ಲೇಯರ್ಸ್ಗಳಿಗೆ ಯಾರನ್ನ ರಿಟರ್ನ್ ಆಗ್ತಾರೆ ಅನ್ನೋ ಒಂದಿಷ್ಟು ವಿಚಾರಗಳು ನಡೀತಾ ಇದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ KL ರಾಹುಲ್ ಅವರು RCB ತಂಡಕ್ಕೆ ಬರಲೇಬೇಕಂದ್ರೆ ಅಮೌಂಟ್ ಟ್ರೇಡೇ ಆಗಬೇಕು. ಅದೇ ರೀತಿ ಟ್ರೇಡ್ ನಡಿಬೇಕಂದ್ರೆ ಫಸ್ಟ್ ಆಪ್ಷನ್ ಇರೋದು LSG ಅವರು ಟ್ರೇಡ್ ಮಾಡಲೇಬೇಕಾಗುತ್ತೆ. ಅವಾಗ RCB ಅವರು ಒಪ್ಪಿ ಯಾವ ಅಮೌಂಟಿಗೆ ಟ್ರೇಡ್ ಮಾಡ್ತಿದ್ದೀವಿ, ಏನು ಎಷ್ಟನೇ ರಿಟರ್ನ್ ಆಗ್ತಿದ್ದಾರೆ, ಅಲ್ಲೂ ಕೂಡ ರಿಟೆನ್ಷನ್ ಲೀಸ್ಟಲ್ಲಿ ಬರಬೇಕಾಗುತ್ತೆ, ಎಷ್ಟನೇ ಸ್ಥಾನದಲ್ಲಿ ರಿಟರ್ನ್ ಆಗ್ತಿದ್ದಾರೆ ಅಂತ. ಇನ್ನೊಂದು ಬಂದ್ಬಿಟ್ಟು RCB ಕಡೆಯ ಮೇನ್ ರಿಟೆನ್ಷನ್ ಕಡೆ ನೋಡಿದ್ರೆ ನನ್ನ ಪ್ರಕಾರ ಯಾರಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವರು ಮೊದಲೇ ರಿಟರ್ನ್ ಆಗಿರ್ತಾರೆ, ಸೆಕೆಂಡ್ ರಿಟರ್ನು ಕ್ಯಾಮ್ರಾನ್ ಗ್ರೀನ್ ಆಗಿರ್ತಾರೆ, ಮೂರನೇ ರಿಟರ್ನು ರಜತ್ ಪತಿದಾರ್ ಆಗಿರ್ತಾರೆ. ಒಂದು ವೇಳೆ ಇನ್ನೊಂದು ರಿಟರ್ನ್ ಆಪ್ಷನ್ ಕೊಟ್ಟರೆ ಅದು ಸಿರಾಜ್ ಅವರೇ ಆಗಿರ್ತಾರೆ ಅಂತ ಹೇಳ್ಬೋದು. ಅವಾಗ 5 ಜನ ರಿಟರ್ನ್ ಆಗಿರ್ತಾರೆ. 5 ಜನ ಕೊಟ್ಟರು ಏನಾಗಲ್ಲ ಅಂತ ಹೇಳ್ಬೋದು, ಟೀಮು ಸೆಟ್ ಆಗಿಬರುತ್ತೆ. ಆ ಕಾರಣಕ್ಕೋಸ್ಕರ ಮೊದಲೇ KL ರಾಹುಲ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಎರಡನೇವರು ವಿರಾಟ್ ಕೊಹ್ಲಿ, ಮೂರನೇವರು ಕ್ಯಾಮ್ರಾನ್ ಗ್ರೀನು, 5ನೇ ರಜತ್ ಪತಿದಾರ್, ಅದಾದ ನಂತರ ಸಿರಾಜ್ ಅವರು ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ನಿಮ್ಗೆ ಅನಿಸುತ್ತೆ ಈ ರಿಟೆನ್ಷನ್ನು KL ರಾಹುಲ್ RCBಗೆ ಬರ್ತಿರೋ ಬಗ್ಗೆ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಬಾಯ್ ಸ್ನೇಹಿತರೆ.